ನಮಸ್ಕಾರ ಪ್ರಿಯ ವೀಕ್ಷಕರೇ. ಶ್ರೀಕೃಷ್ಣ ಮತ್ತು ಮಾಯಾದಾನವನ ಕಥೆ. ಮಾಯಾದಾನವನ ಸಂಹಾರದ ಬಗ್ಗೆ ಮಹಾಭಾರತದಲ್ಲಿ ಪ್ರತ್ಯಕ್ಷವಾಗಿ ಯಾವುದೇ ಉಲ್ಲೇಖವಿಲ್ಲ. ವಾಸ್ತವವಾಗಿ ಶ್ರೀಕೃಷ್ಣನು ಮಾಯಾದಾನವನನ್ನು ಕೊಲ್ಲಲಿಲ್ಲ. ಅವನನ್ನು ರಕ್ಷಿಸಿದ ಘಟನೆ ಖಾಂಡವ ದಹನದಲ್ಲಿ ವಿವರಿಸಲಾಗಿದೆ. ಮಾಯಾದಾನವನ ಹಾಗೂ ಖಾಂಡವ ದಹನ. ಖಾಂಡವ ವನವು ಅರ್ಜುನನ ಮತ್ತು ಶ್ರೀಕೃಷ್ಣನ ಸಹಾಯದಿಂದ ಅಗ್ನಿದೇವನಿಂದ ಸುಡಲಾಯಿತು. ಈ ವೇಳೆ ಅನೇಕ ನಾಗರು ಹಾಗೂ ದಾನವರು ಅರಣ್ಯದಲ್ಲಿ ಇದ್ದರು. ಅವರಲ್ಲಿ ಮಾಯಾದಾನವನು ಒಬ್ಬನು. ಅವರು ಅಗ್ನಿಯ ತೀವ್ರ ಶಾಖೆಯಿಂದ ಪಾರಾಗಲು ಶ್ರೀಕೃಷ್ಣನನ್ನು ಆಶ್ರಯಿಸಿದರು. ಶ್ರೀಕೃಷ್ಣನು ಆತನನ್ನು ಕೊಲ್ಲದೆ ಬದುಕುಳಿಸಿ ಭಗವಾನ್ ಅರ್ಜುನನ ಸೇವೆಗೆ ಒದಗಿಸಿದನು. ಮಾಯಾದಾನವನ ಪ್ರಭಾವ. ಮಾಯಾದಾನವನು ಅತ್ಯಂತ ಕೌಶಲ್ಯವಂತನಾಗಿದ್ದನು. ಅವನಿಗೆ ಅನೇಕ ದೈವಿ ಶಕ್ತಿಗಳು ಮತ್ತು ತಂತ್ರಗಳು ತಿಳಿದಿದ್ದವು. ಅರ್ಜುನನ ಸೇವೆಯಲ್ಲಿರುವಾಗ ಅವನು ಖ್ಯಾತವಾದ ಮಾಯಾ ಸಭೆಯನ್ನು ನಿರ್ಮಿಸಿದನು. ಇದೇ ಪಾಂಡವರು ತಮ್ಮ ರಾಜಸಭೆಯಾಗಿ ಬಳಸಿದರು. ಇದು ದುರ್ಯೋಧನನನ್ನು ಮೋಸ ಮಾಡಿ ಅವನ ಈರ್ಷೆಯನ್ನು ತೀವ್ರಗೊಳಿಸಿತು. ಶ್ರೀಕೃಷ್ಣನಿಗೆ ಮಾಯಾದಾನವನನ್ನು ಕೊಲ್ಲುವ ಅಗತ್ಯ ಏಕೆ ಬರಲಿಲ್ಲ? ಮಾಯಾದಾನವನು ಪಾಂಡವರ ಪರವಾಗಿದ್ದನು. ಅವನು ಯುದ್ಧದಲ್ಲಿ ಪಾಂಡವರಿಗೆ ಸಹಾಯ ಮಾಡಲಿಲ್ಲ, ಆದರೆ ಅವರ ಸೇವೆಯಲ್ಲಿ ಇರಲಾಯಿತು. ಶ್ರೀಕೃಷ್ಣನು ಅವನನ್ನು ಕೊಲ್ಲುವ ಬದಲು ಪಾಂಡವರ ಪರವಾಗಿ ಅವನ ಪ್ರತಿಭೆಯನ್ನು ಉಳಿಸಲು ಅನುಮತಿಸಿದರು. ಮುಖ್ಯ ಬಿಂದುಗಳು. ಶ್ರೀಕೃಷ್ಣನು ಮಾಯಾದಾನವನನ್ನು ಕೊಲ್ಲಲಿಲ್ಲ, ಬದಲಾಗಿ ರಕ್ಷಿಸಿದರು. ಖಾಂಡವ ದಹನದಿಂದ ತಪ್ಪಿಸಿಕೊಳ್ಳಲು ಕೃಷ್ಣನನ್ನು ಶರಣಾಗಿ ಬಂದಾಗ ಕೃಷ್ಣನು ಆತನ ಪ್ರಾಣವನ್ನು ಉಳಿಸಿದರು. ಮಾಯಾದಾನವನು ಪಾಂಡವರಿಗಾಗಿ ಸುಂದರವಾದ ಮಾಯಾ ಸಭೆಯನ್ನು ನಿರ್ಮಿಸಿದನು. ಈ ಕಥೆ ಮಹಾಭಾರತದ ಖಾಂಡವ ದಹನ ದರ್ಪದಲ್ಲಿ ಕಾಣಿಸುತ್ತದೆ. ನಮಸ್ಕಾರ ವೀಕ್ಷಕರೇ. ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.